गाइस एल्रिगू नमस्कार वेलकम बैक टू अनदर न्यू वीडियो। इवत्तु नानु ಡಿಮಾರ್ಟ್ ಹೋಗಿದ್ದೆ ಏನೇನ್ ಪರ್ಚೇಸ್ ಮಾಡಿದೆ ಅಂತ ನೋಡೋಣ। ಡಿಮಾರ್ಟ್ ಹಾಲ್ ಅಂತ ಅನ್ಕೊಳ್ಳಿ। ಫಸ್ಟ್ ವಿಡಿಯೋ ಒಳಗೆ ಹೋಗಿ ಎರಡು ಬ್ಯಾಗು ಅಮ್ಮಮ್ಮ ಎತ್ತಕ್ಕೆ ಆಯ್ತಿಲ್ಲ ಅದು ಗೈಸ್ ಏನು ಜಾಸ್ತಿನೂ ತಗೊಂಡಿಲ್ಲ ಲೈಕ್ ಮನೆಗೆ ಬೇಕಾಗಿರೋ ಗ್ರಾಸರಿ ಅಥವಾ ಬೇರೆ ಏನೋ ತಗೊಂಡಿಲ್ಲ ಸುಮ್ಮನೆ ಬೇಡದೇ ಇರೋದು ಕುರುಕ್ ತಿಂಡಿ ಇಂಥದ್ದು ತಗೊಂಡೆ 3800 ಬಿಲ್ ಆಯಿತು ಅಪ್ಪ ನೀವು ಡಿಮಾರ್ಟ್ಗೆ ಹೋದ್ರೆ ಈ ಥರ ನೀವೇ ಒಂದು ಬ್ಯಾಗ್ ಕ್ಯಾರಿ ಮಾಡಿ ಅವ್ರ ಹತ್ರ ಅದಕ್ಕೂ ಜಾಸ್ತಿ ಕಾಸು ಹೇಳ್ತಾರೆ ಫಸ್ಟು ನನ್ನ ಫೇವ್ರೆಟ್ ಪಾಪ್ಕಾರ್ನ್ ಚೀಸ್ ಪಾಪ್ಕಾರ್ನ್ ಲಾಸ್ಟಲ್ಲಿ ತೊಗೊಂಡು ಹಾಕಿರೋದಲ್ಲ ಅದಕ್ಕೇನೆ ಇಲ್ಲೇ ಐತೆ ನಾನು ಕೊರಿಯನ್ ಚಿಪ್ಸು ಕೊರಿಯನ್ ನೂಡಲ್ಸ್ಗೆಲ್ಲ ಫ್ಯಾನ್ ಆಗಿಬಿಟ್ಟಿದ್ದೀನಿ ಬರ್ತಾ ಇದು ನನ್ನ ಫೇವ್ರೆಟ್ ನೂಡಲ್ಸು ಚೆನ್ನಾಗಿರುತ್ತೆ ಫ್ಲೇವರ್ಫುಲ್ ಸ್ಪೈಸಿಯಾಗಿ ನನಗೆ ಸ್ಪೈಸಿ ಐಟಮ್ಸ್ ಎಲ್ಲ ಆಲ್ಮೋಸ್ಟ್ ತುಂಬ ಇಷ್ಟ ಈ ಥರ ಪ್ಲೈನ್ ಟಿ ಶರ್ಟ್ಸ್ ನಂಗೆ ಇಷ್ಟ ಆಗುತ್ತೆ ಇದೆಲ್ಲ 199 ನಮಗೆ ಡ್ರೆಸ್ ಮುಖ್ಯ ಅಷ್ಟೇ ಪ್ಲೈನ್ ಆಗಿರಲಿ ಡಿಸೈನ್ ಆಗಿರಲಿ ಇವು 3 ತೊಗೊಂಡೆ 199 ಇದು ಒಂದೊಂದು 199 ಇದು ಬಂದು ಕಿಚನ್ ಟವಲ್ಸ್ ವೈಪ್ ಮಾಡೋಕ್ಕೆ ಯೂಸ್ ಮಾಡ್ತಾರಲ್ಲ ಅದು ಸೆಟ್ ಆಫ್ 4 ಇದೆ ಇದ್ರ ಪ್ರೈಸ್ ಬಂದು 99 ಇದು ಬಂದು ಸೆಟ್ ಆಫ್ 6 ಗ್ಲಾಸ್ ಇದೆಲ್ಲ ಡಿಮಾರ್ಟಲ್ಲಿ ಚೆನ್ನಾಗೈತೆ ತೋರಿಸ್ತೀನಿ ನಾರ್ಮಲ್ ಜ್ಯೂಸ್ ಗ್ಲಾಸ್ ಈ ಥರದ್ದು ಅದೆಷ್ಟು ಇಕ್ಬಿಟ್ಟಿದ್ದೀನೋ ಬಟ್ ಆದರೂ ಅದ್ರ ಮೇಲೆ ಕ್ರೇಜ್ ಮಾತ್ರ ಕಡಿಮೆನೇ ಆಗಲ್ಲ ಜ್ಯೂಸೇ ಕುಡಿಯೋಲ್ಲ ನಾನು ಬಟ್ ಜ್ಯೂಸ್ ಗ್ಲಾಸ್ ತೊಗೊತೀನಿ ನಾನು ಶುಗರ್ದು ಏನೂ ತಿನ್ನಲ್ಲ ನಂಗೆ ಇಷ್ಟನೇ ಆಗಲ್ಲ ಶುಗರ್ ಐಟಮ್ಸು ಇದು ಸೇಮ್ ಕಿಚನ್ ಟವಲ್ ಇದು ನಮ್ಮ ಮನೇಲಿ ಮಿನಿಮಮ್ ಒಂದು 20-25 ಓಡಾಡ್ತಾ ಇರುತ್ತೆ ಅಲ್ಲೊಂದೆರಡು ಇಲ್ಲೊಂದೆರಡು ಅಂತ ಆದರೂ ತೊಗೊಂಡಿದ್ದೀವಿ ಈಚ್ ಬಂದು 14 ರೂಪೀಸ್ 5 ತೊಗೊಂಡಿದ್ದೆ ಮೇಯ್ನ್ ಇವತ್ತು ಹೋಗಿದ್ದೆ ಪಿಲ್ಲೋ ಕವರ್ಸ್ಗೆ ಇದು ಬಂದು ಇದೇ ಥರ ನಮ್ಮ ಮನೇಲಿ ಬೆಡ್ ಸ್ಪ್ರೆಡ್ ಐತೆ ಅದಕ್ಕೆ ಮ್ಯಾಚ್ ಆಗುತ್ತಲ್ಲ ಅಂದ್ಬಿಟ್ಟು ಪಿಲ್ಲೋ ಕವರ್ ಇದೇ ಇದರಲ್ಲಿ 2 ತೊಗೊಂಡಿದ್ದು 49 ಇಂಡಿಯನ್ಸ್ ಮೈಂಡ್ ಸೆಟ್ನ ಅವರು ಚೇಂಜ್ ಮಾಡ್ತಾರೆ 49 ಅಂತೆಲ್ಲ ಹಾಕ್ಬಿಟ್ಟು ಇದೂ ಅಷ್ಟೇ 49 ಇದು ಕಲರ್ ಚೆನ್ನಾಗೈತಲ್ಲ ಅದೇ ಬೇಗ ಕೊಳೆ ಆಗ್ಬಿಡುತ್ತೆ ಇದು ನಾನು ತೊಗೊಂಡ ಕರೆಕ್ಟು ಇದು ಬಂದು ನಾನು ಕಾಟನಲ್ಲಿ ತೊಗೊಂಡಿದ್ವಿ ಅದ್ರ ಮೇಲೆ ಬಾರ್ ಕೋಡ್ ಇರಲಿಲ್ಲ ಯಾರೋ ಕಟ್ ಮಾಡಿಬಿಟ್ಟಿದ್ರು ಅದಕ್ಕೇನೆ ಇದು ಬೇರೆ ಅವರೇ ಕೊಟ್ಟಿರೋದು ಕಾಂಪ್ಲಿಮೆಂಟ್ ಅಲ್ಲ ಕಾಸು ಕೊಟ್ಟಿನೇ ತೊಗೊಂಡಿರೋದು ಬಟ್ ಅದ್ರ ಬದಲು ಇದನ್ನು ಕೊಟ್ಟಿದ್ದಾರೆ ಮಾಯಿಶ್ಚರೈಸರ್ ತೊಗೊಂಡೆ 2 ಇವತ್ತೇ ಫಸ್ಟ್ ಟೈಮ್ ನಾನು ನಿವ್ಯಾದು ಯೂಸ್ ಮಾಡ್ತಿದ್ದೀನಿ ಇಷ್ಟು ದಿವಸ ಪಾಂಡ್ಸ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೆ ಇವಾಗ ನಿವ್ಯಾದು ಯೂಸ್ ಮಾಡ್ತಿದ್ದೀನಿ ಯೂಸ್ ಮಾಡಾದ್ಮೇಲೆ ರಿವ್ಯೂ ನಿಮಗೆ ಹೇಳ್ತೀನಿ ಇದು ಬೈ 1 get 1 ಅಲ್ಲಿತ್ತು ಇದು 499ಗೆ 2 ಬಂತು ಅರೌಂಡ್ 500 ರೂಪೀಸ್ಗೆ ಗೈಸ್ ನನಗಿದೊಂಥರ ಈ ಸ್ಮೆಲ್ಲಿಗೆ ನಾನು ಅಡಿಕ್ಟು ಕರ್ಪೂರ ಅಲ್ಲ ಇದು ಪೇರೆಂಟ್ಸ್ ಜನ್ರೇಷನಲ್ಲಿ ಇದನ್ನ ಯೂಸ್ ಮಾಡ್ತಿದ್ರು ಯಾವಾಗ ಅಂದರೆ ಬಟ್ಟೆಲೆಲ್ಲ ಮಧ್ಯದಲ್ಲಿ ಒಂದು ಹಾಕೋದು ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಅದೇ ಇದು ಬಿಗ್ ಪ್ಯಾಕ್ ಇದು 85 ರೂಪೀಸ್ 2ರಿಂದ ಇದು ಬೈ 1 get 1 ಅಲ್ಲಿತ್ತು ಡಿಮಾರ್ಟಲ್ಲಿ ಬೈ 1 get 1 ಅಲ್ಲಿ ಚೆನ್ನಾಗಿ ಸಿಗುತ್ತೆ ಎಲ್ಲಾನು ಬೈ 1 get 1 ಗೈಸ್ ಈ ಟ್ರೇ ತೊಗೊಂಡೆ ನಾನು ಇದು 100 ರೂಪೀಸ್ ಅಷ್ಟೇ ಈ ಟ್ರೇ 99 ಈ ಥರ ವಿಕ್ಕಕ್ಕೇನೆ ತೊಗೊಂಡಿದ್ದು ಬಿಕಾಸ್ ನಾನು ಆಲ್ರೆಡಿ ಈ ಥರ ಟ್ರೇಯಲ್ಲಿ ಇಟ್ಟಿದ್ದೀನಿ ಅದರಲ್ಲಿ ನಂದು ನನ್ನ ತಮ್ಮಂದು ಎಲ್ಲರದು ಮಿಕ್ಸ್ ಆಗ್ತೈತೆ ಸನ್ಸ್ಕ್ರೀನು ಅದು ಇದು ಅಂತೆಲ್ಲ ಅದಕ್ಕೇನೆ ಆಮೇಲೆ ಅವ್ನು ನನ್ನ ಪರ್ಫ್ಯೂಮ್ನ ಬೇರೆ ಎತ್ತಾಕೊಂತವನೆ ನನಗೆ ಇಷ್ಟ ಆಯ್ತಿಲ್ಲ ಅದಕ್ಕೆ ನಂದು ಸಪ್ರೇಟ್ ಅವ್ನು ಸಪ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ನು ತೊಗೊಂಬಂದಿದ್ದೀನಿ ಇದು 69 69 ಐಸ್ ಟ್ರೇ ಮೋಲ್ಡ್ ಇದ್ರಲ್ಲಿ ಚಾಕ್ಲೇಟ್ಸ್ ಎಲ್ಲ ಮಾಡ್ಬೋದು ನಾನು ಚಾಕ್ಲೇಟ್ಸ್ ತಿನ್ನಲ್ಲ ಬಟ್ ಏನಕ್ಕೆ ತೊಗೊಂಡೆ ಗೊತ್ತಿಲ್ಲ ನೋಡೋಕೆ ಕ್ಯೂಟ್ ಆಗಿತ್ತು ಅಂತ ತೊಗೊಂಡೆ ಇನ್ನು ಬೇರೆ ಏನೂ ಗೊತ್ತಿಲ್ಲ ಗೈಸ್ ಡಿಮಾರ್ಟ್ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಬಿಕಾಸ್ ಎಷ್ಟೊಂದು ಮೋಸ ಮಾಡ್ತಾರಲ್ಲ ಅದಕ್ಕಿರಬೇಕು ಆಮೇಲೆ ಮೈಸೂರು ಸ್ಯಾಂಡಲ್ ನನಗೆ ಈ ಪೌಡರ್ ಸ್ಮೆಲ್ ಸೇಮ್ ಇದಕ್ಕೆ ಹೆಂಗೆ ಅಡಿಕ್ಟು ಅದೇ ಥರ ಈ ಸ್ಮೆಲ್ಗೂ ಅಡಿಕ್ಟು ನಾನು ಸುಮ್ಮನೆ ತೊಗೊಳಲ್ಲ ಈ ಥರ ಇಷ್ಟ ಆದರೆ ಮಾತ್ರ ತೊಗೊಳ್ಳೋದು ಇಲ್ಲಾಂದರೆ ಯಾವ್ದಾದ್ರು ಹೊಸ ಥರ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಇವಾಗ ಹೆಂಗೆ ನಾನು ಪಾಂಡ್ಸ್ ಯೂಸ್ ಮಾಡ್ತಿದ್ದೆ ಫಸ್ಟ್ ಟೈಮ್ ನಿವ್ಯಾ ತೊಗೊಂಡಿದ್ದೀನಿ ಆ ಥರ ನಾನು 10th ಸ್ಟ್ಯಾಂಡರ್ಡ್ ತನಕ ಜಾನ್ಸನ್ಸ್ ಬೇಬಿ ಪ್ರಾಡಕ್ಟ್ಸು ಅದಾದ್ಬಿಟ್ರೆ ನಾನು ನನ್ನ ಲೈಫಲ್ಲಿ ಹಾಕಿರೋ ಫಸ್ಟ್ ಪೌಡ್ರು ಇವಾಗ ತನಕ ಹಾಕ್ತಾ ಇದ್ದೀನಿ ಇದೇ ಮೈಸೂರು ಸ್ಯಾಂಡಲ್ ಜಾನ್ಸನ್ಸ್ ಬೇಬಿ ಬಿಟ್ಟರೆ ಮೈಸೂರು ಸ್ಯಾಂಡಲ್ ಇದ್ರ ಬಿಟ್ಟು ನಾನು ಏನೂ ಹಾಕಿಲ್ಲ ನನ್ನ ಫೇಸ್ಗೆ ಕುಮ್ ಗೈಶ್
ಬ್ರಷ್ ನನ್ನ ಹತ್ರ ಇಲ್ಲ, ಕೂಮ್ ಇತ್ತು, ಬ್ರಷ್ ಇರಲಿಲ್ಲ, ಸೊ ತೊಗೊಂಡೆ. ನಮ್ಮ ಮನೆಗೆ ಪೇಂಟ್ ಮಾಡಿದ್ರು ಗೈಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಅದಕ್ಕೋಸ್ಕರ ತುಂಬ ಘಾಟು ಅಲ್ಲಿ ಇದು ಮನೆ ಕ್ಲೀನ್ ಮಾಡೋಕ್ಕೆ ನಂದು ಏನಂತಾರೆ ಥ್ರೋಟ್ ಹೋಗ್ಬಿಟ್ಟೈತೆ. ಮ್ಯಾಗ್ನೆಟಿಕ್ ಲಿಕ್ವಿಡ್ ಅಂತೆ, ಇದು ನಮ್ಮ ಮಮ್ಮಿ ತೊಗೊಂಡಿದ್ದು. ಮಾಮೂಲಿ ಇದೇನಕ್ಕೆ ಯೂಸ್ ಮಾಡ್ತಾರೆ, ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡ್ತಾರೆ. ಇದರಲ್ಲಿ ಬಂದು ಫ್ರಂಟ್ ಲೋಡು ಟಾಪ್ ಲೋಡ್ ಅಂತೆಲ್ಲ ಇರುತ್ತೆ, ನೀವು ನೋಡಿ ತೊಗೊಳ್ಳಿ. ಆಮೇಲೆ ಶಾವ್ಗೆ ಇದು ಗ್ರಾಸರಿ ಇದೆಲ್ಲ ಎಕ್ಸ್ಟ್ರಾ. ನಾವು ಮೇನ್ ಹೋಗಿದ್ದು ಇದನ್ನು ತೊಗೊಳಕ್ಕೇನೆ, ಲೈಕ್ ಪಿಲೋ ಕವರ್ಸು ಮತ್ತು ನಂದು ಫೇಸ್ ವಾಶ್ ಇರಲಿಲ್ಲ ಗೈಸಲ್ಲಿ. ಎಷ್ಟು ಹುಡುಕ್ದೆ, ಕೆಲವೊಂದು ಬ್ರ್ಯಾಂಡ್ಸ್ನ ಫೇಸ್ ವಾಶ್ ಅವ್ರು ಇಟ್ಟೇ ಇಲ್ಲ. ಇದು ನಮ್ಮ ಅಪ್ಪನಿಗೋಸ್ಕರ. ನಮ್ಮ ಮನೇಲಿ ಯಾರು ಬಿಸ್ಕೆಟ್ಸ್ ಅದೆಲ್ಲ ತಿನ್ನಲ್ಲ. ನಮ್ಮ ಅಪ್ಪನಿಗೆ ಸ್ವಲ್ಪ ಈ ಗುಡ್ಡೆ ಬಿಸ್ಕೆಟ್ಸು ಇಷ್ಟ ಆಗುತ್ತೆ. ಇದು ನಮ್ಮ ಅಪ್ಪನಿಗೋಸ್ಕರ ಕ್ಯಾಶ್ಯೂ ಬಿಸ್ಕೆಟ್. ಉಪ್ಪಿನಕಾಯಿ, ಈ ಸಲ ಸಮ್ಮರಲ್ಲಿ ಉಪ್ಪಿನಕಾಯಿ ಮಾಡಲೇ ಇಲ್ಲ ಗೈಸ್, ಸೊ ಉಪ್ಪಿನಕಾಯಿ ಅಂಗಡಿಯಿಂದ ತಂದಿದ್ದಾಯಿತು. 110. ಆಮೇಲೆ ಡಾಬರ್ ರೆಡ್ ಟೂತ್ ಪೇಸ್ಟ್ರಿನಲ್ಲಿ ಉಪ್ಪಿದೆಯಾ, ಉಪ್ಪು ಜೊತೆಗೆ ತುಳಸಿ, ಲವಂಗ, ಅತಿ ಮಧುರ ಎಲ್ಲ ಇದೆ. ಇದು ಬಂದು 3 ಟೈಪ್ಸ್ ಆಫ್ ಮಿಲೆಟ್ಸ್. ವೀಕ್ಲಿ ಮಿನಿಮಮ್ ಒಂದ್ಸಲ ಆದರೂ ತಿನ್ನಲೇಬೇಕು ಅಂತ ನಮ್ಮ ಅಮ್ಮಂದು ಸ್ಟ್ರಿಕ್ಟ್ ಆರ್ಡ್ರು. ಇದರಲ್ಲಿ ಲೈಕ್ ಕಿಚಡಿ ಥರ ಮತ್ತು ಬಿಸಿಬೇಳೆ ಭಾತೆಲ್ಲ ಈ ಥರದ್ರಲ್ಲಿ ಮಾಡೈತೆ, ಗೋಧಿ ಮುಚ್ಚಲೆಲ್ಲ ಮಾಡೈತೆ. ನೋಡಿ ಗೈಸ್, ಆಲ್ರೆಡಿ ಪೇಪರೇ ಕಟ್ ಆಗಿಬಿಟ್ಟೈತೆ. ಯಾವ ಥರ ಕ್ವಾಲಿಟಿ ಇರಿ ನಿಮ್ಮದು. ಡಿಮಾರ್ಟ್ ಎಣ್ಣೆಗೆ ಹಾಕಿ ತಿನ್ನೋದು ಸಂಡಿಗೆ ಥರ. ಇದು 80 ರುಪೀಸ್ ಇತ್ತು, ಸೊ ½ kg ತೊಗೊಂಡೆ. 40 ರುಪೀಸ್ ಬಿತ್ತು ನನಗೆ. ಆಯಿಲ್ 3 ಲೀಟರ್ಸ್. ಇದು 180 ರುಪೀಸ್ ಇರುತ್ತೆ. ನಂಗೆ ಆಯಿಲ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ಸನ್ಪ್ಯೂರ್ ಬಿಟ್ಟರೆ ಬೇರೆ ಯಾವುದು ಸೆಟ್ಟೇ ಆಗಲ್ಲ ಗೈಸ್. ಆಯಿಲು ಅದೊಂಥರ ಅಭ್ಯಾಸ ಆಗ್ಬಿಟ್ಟೈತೆ. ಆಯಿಲ್ ಚೇಂಜ್ ಆದರೂ ಈ ಥರ ಕಾಯಿಲೆ ಬಂದ್ಬಿಡ್ತದೇನೋ ಅಂತ ಭಯ ನನಗೆ. ಆ ಥರ ಕೋಕೋ ಫ್ಲೇವರ್ ಇದೆಯಲ್ಲ, ನನಗೆ ಅದು ಫೇವ್ರೇಟು. ಅದು ಹುಡುಕದೆ ಸಿಕ್ಕಿಲ್ಲ. ಸರಿ ಇದೇ ತೊಗೊಳ ಅಂದ್ಬಿಟ್ಟು ತೊಗೊಂಡೆ. ಇದು ಸ್ಮೆಲ್ ಚೆನ್ನಾಗೇ ಐತಿ. ಬೇಡ ಬೇಳೆ 2.5 kg. ಇದು 213 ರುಪೀಸ್. ಔಟ್ಸೈಡ್ ಪ್ರೈಸ್ ಹೆಂಗಿರದೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ. ಔಟ್ಸೈಡ್ ಪ್ರೈಸ್ ನಾನು ತಿಳ್ಕೊತೀನಿ. ಇದು ಬಂದು 230 ರುಪೀಸ್ 2 kg. ಏನೋ ಸ್ವೀಟ್ ಇದು, ಬೋಂಡ ಮಾಡ್ತಾರಲ್ಲ ಅದೇನೋ ಸ್ವೀಟು ಗೈಸ್, ಕಳ್ಳೆ ಸ್ವೀಟು. 105. ಸ್ಯಾನಿಟರಿ ಐಟಮ್ ಹೇಳೋಕ್ಕೆ ತೋರ್ಸೋಕ್ಕೆ ಎರಡೂ ಇಷ್ಟ ಇಲ್ಲ. ದಿಸ್ ಇಸ್ ಮೈ ಬಿಲ್. 3769 ರುಪೀಸ್ ಆಗಿದೆ. ಇದರಲ್ಲಿ ಸೇವಿಂಗ್ಸ್ ಬೇರೆ 1500 ಅಂತ. ಇದ್ರಲ್ಲಿ ನನಗೇನು ಸೇವಿಂಗ್ಸು ಅಂತಲೂ ಕಾಣಿಸ್ತಿಲ್ಲ. ಓಕೆ ಗೈಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡೋ ತನಕ ಸ್ಟೇ ಟ್ಯೂನ್ಡ್ ಟು ಅಕ್ಷತರಾಜ್ ವ್ಲಾಗ್ಸ್. ಬಾಯ್.